ಹಾಯ್ ಹಲೋ ನಮಸ್ಕಾರ ಕರುನಾಡಿಗೆ. ನಾನು ನಿಮ್ಮ ಪ್ರೀತಿಯ ಚಟ್ಪಟಾಕಿ ಕೀರ್ತನ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತಿನಿಂದ ನಾನು ನಿಮ್ ಜೊತೆಗೆ ಕನೆಕ್ಟ್ ಆಗಿರ್ತೀನಿ ಡೈಲಿ ಬೇಸಿಸ್ ಅಲ್ಲಿ. ಬರೀ ವ್ಲಾಗ್ಸ್ ಎಲ್ಲ ನನ್ನ ಚಾನಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಗೆ ಕೊಡ್ತೇನೆ ಇರಲ್ಲ. ವೈ ಬಿಕಾಸ್ ಫನ್ನಿ ವಿಡಿಯೋಸ್ ನಾನು ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಸೊ ನನ್ನ ಇವತ್ತು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಕೀರ್ತನಾ ಅಂತ, ಪ್ರೊಫೆಷನಲಿ HR ಅಂಡ್ ಪ್ಯಾಷನೇಟ್ ಬೈ ಆಂಕರ್ ಅಂಡ್ ಆಕ್ಟರ್. ಸೊ ಇವತ್ತಿನಿಂದ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ವ್ಲಾಗ್ ಅಲ್ಲಿ ನಾನು ಸ್ಯಾರಿ ಹಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ಯಾರಿ ಜೊತೆಗೆ ಒಂದಷ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದೀನಿ. ಆಲ್ರೆಡಿ ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಬಟ್ ನಾನು ಪರ್ಚೇಸ್ ಮಾಡಿರೋದು ಒಂದೇ ಆಪ್ ಅಲ್ಲಿ. ಆ ಆಪ್ ಯಾವ್ದು ಅಂತ ಕಂಡುಹಿಡಿದಿ. ಸೊ ಇವತ್ತು ನಾನು ಫಸ್ಟ್ಗೆ ಸ್ಯಾರಿನ ತೋರಿಸ್ತೀನಿ. ನಾನು ಯಾವ್ಯಾವ ಸ್ಯಾರೀಸ್ ನ ಪರ್ಚೇಸ್ ಮಾಡಿದ್ದೀನಿ. ಇಟ್ ಈಸ್ ಲೈಕ್ ಸ್ಯಾರಿ ಅಂದ ತಕ್ಷಣ ನಿಮ್ಗೆ ಅನ್ಸುತ್ತೆ ಬೇರೆ ಬೇರೆ ತರ ಸ್ಯಾರಿ. ಅದ್ರಲ್ಲಿ ನಾನು ಒಂದ್ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಒಂದ್ ಟೈಪ್ ಸ್ಯಾರಿ ಏನಂತಂದ್ರೆ ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಓಡ್ತಿರುವಂತಹ ಸ್ಯಾರಿ. ಸ್ಟಾರ್ಟೆಡ್. ಸೊ ಮೊದಲಿಗೆ ನನ್ನ ಫೇವ್ರೆಟ್ ಸ್ಯಾರಿ ಬ್ಲೂ ಕಲರ್. ಇದು ಕಾಟನ್ ಬೇಸ್ಡ್ ಸ್ಯಾರಿ. ನಾನು ಇದನ್ನ ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ವೇರ್ ಮಾಡಿದ್ದೀನಿ, ನೀವು ನೋಡಿರ್ಬಹುದು. ಇಟ್ ಈಸ್ ಮೈ ಫೇವ್ರೆಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ಈ ಫ್ಲವರ್ಸ್ ಕೊಟ್ಟಿದ್ದಾರೆ. ಬರೀ ಪ್ಲೇನ್ ಆಗಿದ್ರೆ ಬೋರಿಂಗ್ ಅಂತ ಅನ್ನಿಸ್ತಾ ಇತ್ತೇನೋ. ಬಟ್ ಈ ಒಂದು ಏನಂತಾರೆ ಈ ಫ್ಲವರ್ಸ್ ಕೊಟ್ಟಿರೋದ್ರಿಂದ ಇಟ್ ಈಸ್ ಲೈಕ್ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಇದು ಎಲ್ಲ ಲೈಕ್ ವರ್ಕಿಂಗ್ ಪ್ರೊಫೆಷನಲ್ಸ್ ಕೂಡ ಹಾಕ್ಬೋದು ಅಂಡ್ ಹೌಸ್ ವೈಫ್ಸ್ ಕೂಡ ಹಾಕ್ಬೋದು. ಎಲ್ಲಾದ್ರೂ ಹತ್ತಿರದಲ್ಲಿ ದೇವಸ್ಥಾನದಲ್ಲಿ ಏನಾದ್ರು ಪೂಜೆ ಇತ್ತು ಅಂತಂದ್ರೆ ಕೂಡ ಹಾಕೊಬಹುದು. ಇದನ್ನ ನಾನು ವೇರ್ ಮಾಡಿ ಕೂಡ ನಾನು ಇಲ್ಲಿ ವಿಡಿಯೋಸ್ ನ ಹಾಕಿರ್ತೇನೆ ಅಂಡ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವಂತಹ ಸ್ಯಾರಿ ಬಂದು ಈ ತರ ಚೀತಾ ಪ್ರಿಂಟ್ ಸ್ಯಾರಿ. ಇಟ್ ಇಸ್ ಲೈಕ್ ದಿಸ್. ಇದಕ್ಕೆ ನಾನು ಬ್ರೌನ್ ಬ್ಲೌಸ್ ನ ಮ್ಯಾಚ್ ಮಾಡ್ತಾ ಇದ್ದೀನಿ. ವೈ ಬಿಕಾಸ್ ಇಲ್ಲಿ ಬ್ರೌನ್ ಇದೆಯಲ್ಲ. ಇದನ್ನ ಯಾವ್ದಾದ್ರು ಲೈಕ್ ಡಿನ್ನರ್ ಹೋಗ್ತಾ ಇದೀವಿ ಅಂದ್ರೆ ಇವಾಗೆಲ್ಲ ಮಾಡರ್ನ್ ಡ್ರೆಸ್ ಆಲ್ಮೋಸ್ಟ್ ಔಟ್ ಆಫ್ ಟ್ರೆಂಡ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೆ ಅದ್ರ ಬದಲು ವಿ ಕ್ಯಾನ್ ಲೈಕ್ ಯೂಸ್ ದಿಸ್ ಸ್ಯಾರಿ. ಇದನ್ನ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ನಾವು ವೇರ್ ಮಾಡ್ಬೋದು. ಬೆಲ್ಟ್ ಕೂಡ ಹಾಕೊಬಹುದು. ಆಮೇಲೆ ಬೇರೆ ಬೇರೆ ಸ್ಟೈಲ್ ಅಲ್ಲಿ ನಾವು ವೇರ್ ಮಾಡ್ಬೋದು. ಸ್ಲೀವ್ಲೆಸ್, ಫುಲ್ ಸ್ಲೀವ್, ಈ ತರ ಬ್ಲೌಸ್ ನ ಹಾಕೊಂಡು ಕೂಡ ನಾವು ವೇರ್ ಮಾಡ್ಬೋದು. ಸೊ ದಟ್ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ಬ್ರೌನ್ ಬ್ಲೌಸ್ ನಾನು ಮ್ಯಾಚ್ ಮಾಡಿದ್ದೀನಿ. ಸೊ ಇಫ್ ಯು ಲೈಕ್ ಯು ಕ್ಯಾನ್ ಆಲ್ಸೋ ಬೈ ದಿಸ್. ಇದರಲ್ಲಿ ಬ್ಲ್ಯಾಕ್ ಮತ್ತೆ ಬ್ರೌನ್ ಬೇರೆ ಬೇರೆ ಕಲರ್ ಇತ್ತು. ನನಗೆ ಚೀತಾ ಪ್ರಿಂಟ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಐ ಬೈ ದಿಸ್. ನಾನು ಹಾಕೊಂಡಿರೋ ವಿಡಿಯೋನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್ ಕಮ್ಸ್ ಟು ದಿಸ್. ಇಟ್ ಇಸ್ ಲೈಕ್ ರೆಟ್ರೋ ಫೀಲ್ ಕೊಡ್ತಾ ಇದೆ. ಇದನ್ನ ನಾನು ಒಂದು ಶೂಟ್ಗೆ ಅಂತ ಪರ್ಚೇಸ್ ಮಾಡಿದ್ದು. ಶೂಟ್ ಅಂದ್ರೆ ಇವಾಗ ಕೆಲವೊಂದು ಸಾಂಗ್ಸ್ಗೆಲ್ಲ ಶೂಟ್ ಮಾಡ್ತಾರಲ್ಲ ಆ ತರ ಮಾಡೋಣ ಅಂತ ನಾನು ಪರ್ಚೇಸ್ ಮಾಡಿದ್ದು. ಐ ಲಿಟರಲಿ ಲವ್ಡ್ ಇಟ್ ಆಫ್ಟರ್ ಬೈಯಿಂಗ್ ದಿಸ್. ಇದು ಬಂದು ಕಾಟನ್ ಮೆಟೀರಿಯಲ್ ಆಗಿರುತ್ತೆ. ಸೊ ಈ ತರ ಬ್ಲ್ಯಾಕ್ ಇದು ಕೊಟ್ಟಿರೋದು. ಈ ಬ್ಲ್ಯಾಕ್ ಬದಲು ಬ್ರೌನ್ ಕೂಡ ಕೊಟ್ಟಿದ್ದಾರೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲದನ್ನು ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಳಿ. ಇದು ಬ್ರೌನ್ ಇತ್ತು ಅಂಡ್ ಪಿಂಕ್ ಇತ್ತು ಅಂಡ್ ರೆಡ್ ಕೂಡ ಇತ್ತು. ರೆಡ್ ಕೂಡ ಲೈಕ್ ವ್ಯಾಲೆಂಟೈನ್ಸ್ ಡೇಗೆಲ್ಲ ಹಾಕೊಬಹುದು. ಸೊ ಹಾರ್ಟ್ ಕೂಡ ಇತ್ತು. ನನಗೆ ಹಾರ್ಟ್ ಅಷ್ಟೊಂದು ಅನ್ಸ್ಲಿಲ್ಲ. ನನ್ಗೆ ಈ ತರ ರೆಟ್ರೋ ಬೇಸ್ ಇಷ್ಟ ಆಯ್ತು ಅಂತ ಐ ಪರ್ಚೇಸ್ ದಿಸ್. ನಾನು ಅದರ ಇದನ್ನ ಹಾಕೊಂಡಿರುವಂತಹ ವಿಡಿಯೋನು ನಾನು ಹಾಕಿರ್ತೀನಿ ಆಲ್ರೆಡಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಅಂಡ್ ಇಲ್ಲೂ ಕೂಡ ನಾನು ಹಾಕಿರ್ತೀನಿ. ಬ್ಯಾಗ್ ನ ನಾನು ಅನ್ಬಾಕ್ಸ್ ಮಾಡ್ಬಿಟ್ಟೆ ಬಿಕಾಸ್ ಇಟ್ ಇಸ್ ಸೋ ಕ್ಯೂಟ್. ಡ್ರೆಸ್ ಹಾಕೊಂಡಿರೋ ತರನೇ ಫೀಲ್ ಆಗ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಕಾಲರ್ ಎಲ್ಲ ಕೊಟ್ಟಿದ್ದಾರೆ. ವೇರ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅಂಡ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ತು. ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ. ಇದು ನೋಡಿದ ತಕ್ಷಣ ನಾನು ಅನ್ಬಾಕ್ಸ್ ಮಾಡ್ಬಿಟ್ಟೆ. ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಅನ್ಬಾಕ್ಸ್ ಮಾಡಿದೆ. ನಾನು ಐ ವಾಸ್ ಸೋ ಎಕ್ಸೈಟೆಡ್ ಹೇಗಿರುತ್ತೆ ಏನು ಅಂತ. ಅಂಡ್ ಇಲ್ಲಿ ಈ ತರ ಕೊಟ್ಟಿದ್ದಾರೆ. ಯು ಕ್ಯಾನ್ ಆಲ್ಸೋ ಓಪನ್ ಲೈಕ್ ದಿಸ್. ಇಲ್ಲಿ ಕಾಲರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ 2 ಜಿಪ್ ಕೊಟ್ಟಿದ್ದಾರೆ. ವರ್ತ್ ಬೈಯಿಂಗ್ ಇಟ್ ಅಂತಾನೆ ಹೇಳ್ಬೋದು. ಅಂಡ್ ಐ ಜಸ್ಟ್ ಲವ್ಡ್ ಇಟ್. ಇದು ಯಾವ್ದಾದ್ರು ಶೂಟ್ಸ್ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಪಿಕ್ನಿಕ್ ಹೋಗುವಾಗ ಎಲ್ಲ ಹಾಕೊಂಡು ಹೋದ್ರೆ ತುಂಬಾ ಪ್ರಿಟಿಯಾಗಿ ಯೂನಿಕ್ ಆಗಿ ಕಾಣಿಸುತ್ತೆ. ಐ ಪರ್ಚೇಸ್. ಅಂಡ್ ನೆಕ್ಸ್ಟ್ ಕಮ್ಸ್ ಟು ಇಯರಿಂಗ್ಸ್.
ಈ ಇಯರಿಂಗ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅಂಡ್ ಈ ಇಯರಿಂಗ್ಸ್ ನೀವೆಲ್ಲಾದ್ರೂ ಹೊರಗಡೆ ಹೋಗಿ ಬೈ ಮಾಡ್ಬೇಕಂತ ಅಂದ್ರೆ ಒನ್ ಪೀಸ್ಗೆ ಒನ್ ಸೆಟ್ಗೆ 100 rupees ಚಾರ್ಜ್ ಮಾಡ್ತಾರೆ. ಬಟ್ ನನಗೆ ತುಂಬಾ ರೀಸನಬಲ್ ಅಲ್ಲಿ ಸಿಕ್ಕಿದೆ. ಎಷ್ಟು ಅಂತ ಈ ಪ್ರೈಸ್ ನ ಚೆಕ್ ಮಾಡಿ ಅಂಡ್ ಯು ಕ್ಯಾನ್ ಕಮೆಂಟ್ ಮಿ ಡೌನ್. ಅಂಡ್ ಇದೆಲ್ಲ ಗರ್ಲ್ಸ್ ಹತ್ರನೂ ಇರ್ಬೇಕಾಗಿರೋ ಅಂತದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ಟಡ್ ಇದೆ ಅಂಡ್ ಈ ತರ ಇಯರಿಂಗ್ಸ್ ಎಲ್ಲ ಇದೆ. ಶೈನಿಂಗ್ ಆಗಿ ಸಿಲ್ವರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಕಮ್ಸ್ ಟು ದಿಸ್ ಬ್ಯಾಂಗಲ್. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡ್ಬಿಟ್ಟಿದ್ದೀನಿ. ಇದೆಲ್ಲ ಒಟ್ಟಿಗೆನ ತರಿಸಿದ್ದು. ನನಗೆ ಈ ಶೂಟಿಗೆ ಬೇಕಿತ್ತು ಅಂತ, ಸಿಲ್ವರ್ ಇದಿತ್ತು ಅಂತ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಪ್ರಿಟಿ ಅಂಡ್ ಯೂನಿಕ್ ಆಗಿದೆ. ಒಂಥರ ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾ ಇತ್ತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಐ ಪರ್ಚೇಸ್ ದಿಸ್. ಅಂಡ್ ನೆಕ್ಸ್ಟ್ ಕಮ್ಸ್ ಟು ದಿಸ್ ಬ್ಲೌಸ್. ನಾನು ಆಲ್ರೆಡಿ ಚೀತಾ ಮತ್ತೆ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ಸಿಗೆ ಐ ಮೀನ್ ಸ್ಯಾರಿಗೆ ಇದನ್ನ ನಾನು ಮ್ಯಾಚ್ ಮಾಡೋಣ ಅಂತ ತಗೊಂಡೆ. ಆನ್ಲೈನ್ ಅಲ್ಲಿ ಎಲಾಸ್ಟಿಕ್ ಇದೆ ಇದಕ್ಕೆ ಅಂಡ್ ಹ್ಯಾಂಡ್ಸ್ ಅಲ್ಲೂ ಕೂಡ ಎಲಾಸ್ಟಿಕ್ ಇದೆ. ಐ ಜಸ್ಟ್ ಲವ್ಡ್ ಇಟ್. ಸೊ ಇದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ ಇದನ್ನ. ಅಂಡ್ ಈ ಥ್ರೆಡ್ ಇರೋದು ಯೂನಿಕ್ ಅಂತಾನೆ ಅನಿಸ್ತಾ ಇದೆ ನನಗೆ. ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇದಿಷ್ಟು ಆಗಿತ್ತು ನನ್ನ ವ್ಲಾಗ್, ಇವತ್ತಿನ ವ್ಲಾಗ್, ಫಸ್ಟ್ ಡೇ ವ್ಲಾಗ್. ಅಂಡ್ ಡೈಲಿ ನಾನು ನಿಮ್ಮ ಒಟ್ಟಿಗೆ ಕನೆಕ್ಟ್ ಆಗಿರ್ತೀನಿ. ನಾಟ್ ಓನ್ಲಿ ಬೈ ವ್ಲಾಗ್ಸ್, ನಾನು ಎಂಟರ್ಟೈನಿಂಗ್ ವಿಡಿಯೋಸ್ ಮಾಡ್ತೀನಿ, ಮೇಕಪ್ ವಿಡಿಯೋಸ್ ಮಾಡ್ತೀನಿ, ಸ್ಯಾರಿ ಹಾಲ್, ಫ್ಯಾಷನ್ ಆಗಿರುವಂತಹ ಡ್ರೆಸ್ ಹಾಲ್, ಪ್ರತಿಯೊಂದನ್ನು ನಾನು ವಿಡಿಯೋಸ್ ಮಾಡ್ತೀನಿ. ಸೊ ನೀವು ಕೂಡ ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, until I meet you in next vlog, stay tuned, love you all, ಟಾಟಾ.